ನಿಮಗೆ ಕನ್ಸ್ಟ್ರಕ್ಷನ್ ಸೈಟ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬ್ರಿಡ್ಜಸ್ ಎಲ್ಲ ನೋಡಿ ಇದು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತನೋ ಒಂದು ಕ್ಯೂರಿಯಾಸಿಟಿ ಒಂದು ಇಂಟ್ರೆಸ್ಟ್ ನಿಮಗೆ ಇದ್ದರೆ ಸಿವಿಲ್ ಇಂಜಿನಿಯರಿಂಗ್ ಇಸ್ ದಿ ಬೆಸ್ಟ್ ಆಪ್ಷನ್ ಫಾರ್ ಯು ಆಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಬ್ಯಾಕ್ ಟು ಎಡು ಇನ್ಫಾರ್ಮೇಷನ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದರ ಕರಿಯರ್ಸ್, ಸ್ಯಾಲರಿ, ಮುಂದೆ ಸ್ಕೋಪ್ ಏನಿದೆ, ಎಲ್ಲ ಡೀಟೇಲ್ಸ್, ಯಾವ್ಯಾವ ಸಬ್ಜೆಕ್ಟ್ಸ್ ಓದ್ತೀರಾ, ಎಲ್ಲ ಡೀಟೇಲ್ಸ್ ಈ ವಿಡಿಯೋನಲ್ಲಿ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಅಂದ್ರೆ ಏನು ಅಂತಂದ್ರೆ ಇದು ಒಂದು 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಅಂಡ್ ಇದರಲ್ಲಿ ನೀವು ಒಂದು ಡಿಸೈನಿಂಗ್ ಯಾವ ತರ ಮಾಡ್ತಾರೆ, ಯಾವುದೋ ಒಂದು ಬಿಲ್ಡಿಂಗು, ಒಂದು ಬ್ರಿಡ್ಜಸ್, ಕನ್ಸ್ಟ್ರಕ್ಷನ್ಸ್ ಯಾವ ತರ ಮಾಡ್ತಾರೆ, ಮೇಂಟೆನೆನ್ಸ್ ಯಾವ ತರ ಮಾಡ್ತಾರೆ, ಆಮೇಲೆ ರೋಡ್ಸ್ ಯಾವ ತರ ರೆಡಿ ಮಾಡ್ತಾರೆ, ಬ್ರಿಡ್ಜಸ್, ಡ್ಯಾಮ್ಸ್, ಎಲ್ಲ ಯಾವ ತರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಈ ಕೋರ್ಸ್ ನಲ್ಲಿ ನಿಮಗೆ ಕಲಿಸ್ಕೊಡ್ತಾರೆ. ಆಸ್ ವೆಲ್ ಆಸ್ ಇದು ಒಂದು ಜಾಬ್ ಓರಿಯೆಂಟೆಡ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಕೋರ್ಸ್ ಆಗಿರುತ್ತೆ. ಸೊ ಈ ಕೋರ್ಸ್ ಏನಿರುತ್ತೆ ಇದು AICT ಅಪ್ರೂವ್ಡ್ ಆಗಿದೆ. ಆಸ್ ವೆಲ್ ಆಸ್ ಎಲ್ಲ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲೂ ಕೂಡ ಈ ಕೋರ್ಸ್ ಅವೈಲಬಲ್ ಇರುತ್ತೆ. ಇದು ಇಂಡಿಯಾನಲ್ಲಿ ಎಲ್ಲ ಕಡೆಯಲ್ಲೂ ಪಾಲಿಟೆಕ್ನಿಕ್ ಕಾಲೇಜಸ್ ಇರುತ್ತೆ, ಅಲ್ಲಿ ನಿಮಗೆ ಈ ಕೋರ್ಸ್ ಅವೈಲಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಎಲಿಜಿಬಿಲಿಟಿ ಅಂಡ್ ಅಡ್ಮಿಷನ್ ಕ್ರೈಟೀರಿಯಾ ನೋಡೋದಾದ್ರೆ ನೀವು 10th ಪಾಸ್ ಆದ್ಮೇಲೆ ಕೂಡ ಈ ಕೋರ್ಸ್ ಮಾಡ್ಬೋದು, ಅಥವಾ ನೀವು 12th ಪಾಸ್ ಆಗಿದ್ರೆ ಕೂಡ ಈ ಕೋರ್ಸ್ನ ನೀವು ಮಾಡ್ಕೋಬಹುದು. ಇದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, JEE ಕ್ಯಾಪ್ ಅಥವಾ DTE ಆರ್ CET ಎಕ್ಸಾಮ್ಸ್ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್. ಸೊ ನೀವು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ನೀವು ಈ ಕೋರ್ಸಿಗೆ ಎಲಿಜಿಬಲ್ ಆಗ್ಬೋದು. ಬೇಸ್ಡ್ ಆನ್ ದಿ ಮೆರಿಟ್ ನಿಮಗೆ ಸೀಟ್ಸ್ ಅಲಾಟ್ ಆಗುತ್ತೆ. ಇಲ್ಲ ನಾವು ಎಂಟ್ರೆನ್ಸ್ ಕೊಡಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಅಡ್ಮಿಷನ್ ಕೂಡ ಮಾಡ್ಕೋಬಹುದು. ಸೊ ಎಲ್ಲ ಸ್ಟೇಟ್ನಲ್ಲಿ ಕೂಡ ಡೈರೆಕ್ಟ್ ಅಡ್ಮಿಷನ್ ಪ್ರಾವಿಷನ್ ಅವೈಲಬಲ್ ಇರುತ್ತೆ. ಸೊ ನೀವು ಡೈರೆಕ್ಟ್ ಅಡ್ಮಿಷನ್ ಕೂಡ ಮಾಡಿಸ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೋರ್ಸ್ ಅಂಡ್ ಡ್ಯೂರೇಷನ್ ಬಗ್ಗೆ ನೋಡೋದಾದ್ರೆ, ಸೊ ಈ ಕೋರ್ಸ್ ಬಂದ್ಬಿಟ್ಟು 3 ವರ್ಷದ ಕೋರ್ಸ್ ಆಗಿರುತ್ತೆ. ಅಂದ್ರೆ 1 ವರ್ಷಕ್ಕೆ 2 ಸೆಮಿಸ್ಟರ್ ಇರುತ್ತೆ. ಸೊ ಟೋಟಲ್ 6 ಸೆಮಿಸ್ಟರ್ಸ್ ಆಗಿರುತ್ತೆ. ಈ ಕೋರ್ಸ್ನಲ್ಲಿ ನಿಮಗೆ ಥಿಯರಿ, ಪ್ರಾಕ್ಟಿಕಲ್ ಪ್ಲಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ 3 ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಹೇಳ್ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ಯಾವ ಸಬ್ಜೆಕ್ಟ್ಸ್ ನಾವಿಲ್ಲಿ ಓದ್ತೀವಿ ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿ ನೋಡಿ ನೀವು ಇಂಜಿನಿಯರಿಂಗ್ ಡ್ರಾಯಿಂಗ್, ಬಿಲ್ಡಿಂಗ್ ಮೆಟೀರಿಯಲ್ಸ್, ಸರ್ವೇಯಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, RCC, ಸಾಯಿಲ್ ಮೆಕ್ಯಾನಿಕ್ಸ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಸೊ ಈ ಥರ ಸಾಕಷ್ಟು ಸಬ್ಜೆಕ್ಟ್ಸ್ ನೀವು ಈ ಕೋರ್ಸ್ನಲ್ಲಿ ಓದ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಕಾಲೇಜಸ್ ಅಂಡ್ ಇನ್ಸ್ಟಿಟ್ಯೂಷನ್. ಸೊ ಈ ಟಾಪ್ ಕಾಲೇಜಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ನಾನು ಏನು ಹೇಳ್ತಾ ಇದ್ದೀನಿ, ಇದು ಯಾವ ಇನ್ಸ್ಟಿಟ್ಯೂಷನ್ ಪ್ರಮೋಷನ್ ಮಾಡ್ತಾ ಇಲ್ಲ, ಇದು ಜಸ್ಟ್ ನಿಮ್ಮ ಇನ್ಫಾರ್ಮೇಶನ್ಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಓನ್ಲಿ ದಿ ಟಾಪ್ ಇನ್ಸ್ಟಿಟ್ಯೂಷನ್. ಈ ಇನ್ಸ್ಟಿಟ್ಯೂಷನ್ ಬಿಟ್ಟು ಇಂಡಿಯಾನಲ್ಲಿ ಸಾಕಷ್ಟು ಕಾಲೇಜಸ್ ಅವೈಲಬಲ್ ಇದೆ, ಟಾಪ್ ಕಾಲೇಜಸ್ ವಿಚ್ ಆರ್ ವೆರಿ ಗುಡ್. ಆಸ್ ವೆಲ್ ಆಸ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಅವೈಲಬಲ್ ಇದೆ, ನೀವು ಅಲ್ಲಿ ಕೂಡ ಈ ಕೋರ್ಸ್ನ ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ಕಮ್ಸ್ ಔಟ್ ವಿತ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್, ಎಲ್ಲ ಸ್ಟೇಟ್ನಲ್ಲೂ ಇದೆ. ಅಥವಾ ನೆಕ್ಸ್ಟ್ ಬಂದ್ಬಿಟ್ಟು MSBTE, BTE, UP, DET, ಸೊ ಇವು ಕರ್ನಾಟಕನಲ್ಲಿ ಇದೆ, ಇದರಲ್ಲಿ ಮಾಡ್ಬೋದು. ಅಥವಾ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ, KIIT ಪಾಲಿಟೆಕ್ನಿಕ್ ಕಾಲೇಜ್ ಆರ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಮುಂಬೈ. ಸೊ ಇವೆಲ್ಲ ಒಂದು ಟಾಪ್ ಕಾಲೇಜಸ್ ಆಗಿರುತ್ತೆ ಇಂಡಿಯಾದು. ನೆಕ್ಸ್ಟ್ ಬಂದ್ಬಿಟ್ಟು ಫೀಸ್ ಆ್ಯಂಡ್ ಸ್ಕಾಲರ್ಶಿಪ್ ನೋಡೋದಾದ್ರೆ, ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು ನೀವು ಗವರ್ಮೆಂಟ್ ಕಾಲೇಜಸ್ನಲ್ಲಿ ಹೋದರೆ 10,000 to 50,000 ಪರ್ ಇಯರ್ ಫೀಸ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಸ್ಕಾಲರ್ಶಿಪ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ ಫಾರ್ SC, ST, OBC ಆರ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಸೊ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಏನಾದರೂ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತೀರಾ ಅಂತಂದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಗವರ್ಮೆಂಟ್ ಜಾಬ್ ಅಪಾರ್ಚುನಿಟೀಸ್. ಸೊ ನೀವು ಈ ಕೋರ್ಸ್ ಮಾಡಿದ್ಮೇಲೆ ನಿಮಗೆ ಎಲ್ಲೆಲ್ಲಿ ಅಪಾರ್ಚುನಿಟೀಸ್ ಸಿಗುತ್ತೆ ಅಂತಂದ್ರೆ ಯಾವ್ಯಾವ ಇಂಡಸ್ಟ್ರೀಸ್ನಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಸಿಗುತ್ತೆ ಅಂತೇಳಿ ನೋಡೋದಾದ್ರೆ, ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಕಂಪ್ನೀಸ್ನಲ್ಲಿ ಅಪಾರ್ಚುನಿಟಿ ಇರುತ್ತೆ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಲೈಕ್ PWD, CPWD, NHAI, ಇವೆಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ನಿಮಗೆ ಜಾಬ್ಸ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿರುತ್ತೆ, ಮೆಟ್ರೋ ಪ್ರಾಜೆಕ್ಟ್ಸ್ನಲ್ಲಿ ಅವೈಲಬಲ್ ಇರುತ್ತೆ, ಮುನ್ಸಿಪಲ್ ಕಾರ್ಪೊರೇಷನ್ಸ್ನಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಫರ್ಮ್ಸ್, ಸೈಟ್ ಆಫೀಸರ್ಸ್. ಸೊ ಈ ಥರ ಎಲ್ಲ ಆರ್ಗನೈಸೇಷನ್ಸ್ ಆರ್ ಇಂಡಸ್ಟ್ರೀಸ್ ಆರ್ ಫರ್ಮ್ಸ್ನಲ್ಲಿ ನಿಮಗೆ ಜಾಬ್ಸ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ರೋಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತಂದರೆ, ಇಲ್ಲಿ ನೋಡಿ ಸೈಟ್ ಇಂಜಿನಿಯರ್, ಜೂನಿಯರ್ ಸಿವಿಲ್ ಇಂಜಿನಿಯರ್, supervisor, surveyor, CAD technician,
ಕ್ವಾಲಿಟಿ ಸೂಪರ್ವೈಸರ್. ಸೊ ಈ ಥರ ಸಾಕಷ್ಟು ರೋಲ್ಸ್ ನಿಮಗಿಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಡೆಸಿಗ್ನೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಡೆಸಿಗ್ನೇಷನ್ಸ್ನಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲರಿ ನೋಡೋದಾದರೆ ಇಲ್ಲಿ ನೋಡಿ, ನೀವೊಂದು ಫ್ರೆಶರ್ಸ್ ಆಗಿದ್ದರೆ ನಿಮಗೆ 15,000 to 25,000 ಪರ್ ಮಂತ್ ಸಿಗುತ್ತೆ. ಅದು ಡಿಪೆಂಡ್ಸ್ ಅಪಾನ್ ದಿ ಲೊಕೇಶನ್ ಆ್ಯಂಡ್ ದಿ ಕಂಪ್ನೀಸ್. ನಿಮ್ಮ ಸ್ಯಾಲ್ರಿ ಕೂಡ ವೇರಿಯೇಷನ್ಸ್ ಆಗುತ್ತೆ. ಆಸ್ ವೆಲ್ ಆಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ ಹಾಗೆ ಮತ್ತು ನಿಮಗೆ ಸ್ಕಿಲ್ಸ್ ನೀವು ಮುಂದೆ ಕಲಿತ್ರೆ, ಲೈಕ್ ಆಟೋಕ್ಯಾಡ್, ಸ್ಟಾಡ್, ಪ್ರೋ, ಸೊ ಈ ಥರ ಸ್ಕಿಲ್ಸ್ ಕಲಿತ್ರೆ ನಿಮಗೆ ಇನ್ನೂ ಸ್ಯಾಲರಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈಯರ್ ಸ್ಟಡೀಸ್ ಆ್ಯಂಡ್ ಗ್ರೋತ್. ಸೊ ಮುಂದೆ ನೀವು ಈ ಡಿಪ್ಲೊಮಾ ಕೋರ್ಸ್ ಆದಮೇಲೆ ಮುಂದೆ ನಾನು ಇನ್ನೂ ಓದ್ತೀನಿ ಅಂಥೇಳಿ ಅಂದರೆ ಸೊ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೋದು. ಸೊ ಬಿ ಟೆಕ್ ಮಾಡಬೇಕು ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತಂದರೆ ನಿಮಗೆ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಸಿಗುತ್ತೆ, ದ್ಯಾಟ್ ಈಸ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ನಿಮಗೆ ಫಸ್ಟ್ ಇಯರ್ ಓದೋ ನೆಸೆಸಿಟಿ ಇರಲ್ಲ, ಡೈರೆಕ್ಟ್ಲಿ ನಿಮಗೆ ಸೆಕೆಂಡ್ ಇಯರ್ಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಸೊ ಸೆಕೆಂಡ್ ಇಯರ್ನಲ್ಲಿ ಅಡ್ಮಿಷನ್ ತೊಗೊಂಡು ನೀವು 3 ವರ್ಷದಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ನ ಬಿ ಟೆಕ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಆಸ್ ವೆಲ್ ಆಸ್ AMIE ಕೂಡ ಮಾಡ್ಬೋದು, ಅಥವಾ ನಿಮ್ಮ ಓನ್ ಫರ್ಮ್ ಕೂಡ ನೀವಿಲ್ಲಿ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೋರ್ಸ್ ವರ್ತ್ ಇದೆನಾ ಅಂಥೇಳಿ ಎಂಡ್ ಆಫ್ ದ ಡೇ ಎಲ್ಲ ತಿಳ್ಕೊಂಡ್ಬೇಡಿ. ಎಲ್ಲರೂ ಕ್ವಶನ್ ಮಾಡೋದು, ಈಸ್ ಇಟ್ ವರ್ತ್? ಎಸ್, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ವರ್ದಿ ಕೋರ್ಸ್, ಯು ಕ್ಯಾನ್ ಡೂ ಇಟ್. ಇದು ನಿಮಗೆ ಈ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಲೈಕ್ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಇದು ಒಂದು ನಿಮಗೊಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ, ಪ್ಲಸ್ ಇಟ್ ಈಸ್ ವೆರಿ ಅಫೋರ್ಡೆಬಲ್. ನೀವು ಇನ್ವೆಸ್ಟ್ ಮಾಡಿದ ರಿಟರ್ನ್ಸ್ ನಿಮಗೆ ಸಿಗುತ್ತೆ ಅಂತಂದರೆ ನೀವು ಕಲ್ತ್ರೆ ಇಫ್ ಯು ಬಿಕಮ್ ವೆರಿ ಪರ್ಫೆಕ್ಟ್ ಇನ್ ಯುವರ್ ಸಬ್ಜೆಕ್ಟ್, ಸೊ ದಿಸ್ ಇಸ್ ಅ ವೆರಿ ಗುಡ್ ಕೋರ್ಸ್. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನೀವು 10th ಅಥವಾ 12th ಮುಗಿಸ್ಕೊಂಡ್ಮೇಲೆ ನೀವು ಡೈರೆಕ್ಟ್ಲಿ 3 years ಡಿಪ್ಲೊಮಾ ಕೋರ್ಸ್ ಮಾಡಿದ್ಮೇಲೆ ನಿಮ್ಮ ಕರಿಯರ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಆಸ್ ವೆಲ್ ಆಸ್ ಇಲ್ಲಿ ನಿಮಗೆ ಜಾಬ್ಸ್ ಸಿಗುತ್ತೆ, ಪ್ಲಸ್ ನಿಮಗೆ ಒಂದು ಹೈಯರ್ ಎಜುಕೇಷನ್ ಮಾಡೋ ಒಂದು ಆಪ್ಷನ್ ಕೂಡ ನಿಮಗೆ ಇಲ್ಲಿ ಇರುತ್ತೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಕೋರ್ಸ್ ಇಫ್ ಯು ಆರ್ ಡೂಯಿಂಗ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್, ಇಫ್ ಯು ಫೀಲ್ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತೇಳಿ ನಿಮಗೆ ಏನಾದರೂ ಅನಿಸಿದ್ರೆ ಚಾನಲ್ನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಸ್ ವೆಲ್ ಆಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ಕೋರ್ಸಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕೋರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ.